ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ಭಾಳ ದಿವಸದ ಮೇಲೆ ವ್ಲಾಗ್ ಮಾಡಾಕತ್ತೀನಿ. ಸ್ವಲ್ಪ ಎಸೆಸರೀಸ್ ಬೇಕಾಗಿದ್ವು, ಇನ್ನೂ ಬಂದಿರಲಿಲ್ಲ, ಹಂಗಾಗಿ ಡಿಲೇ ಆಗಾಕತ್ತಿತ್ತು. ಇವತ್ತು ಅಮಾವಾಸ್ಯೆ ಇತ್ತು, ಪೂಜೆ ಎಲ್ಲ ಮುಗೀತು, ದಿಯಾನು ಸ್ಕೂಲ್ಗೆ ಹೋಗ್ಯಾಳ. ಸೊ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಓಕೆ. ಸೊ ಅಮಾವಾಸ್ಯೆ ಅಂದ ತಕ್ಷಣ ನನಗೆ ಇವತ್ತು ಒಂದು ಟಾಪಿಕ್ ನೆನಪಾಯಿತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಓಕೆ. ಸೊ ಏನಪ್ಪ ಟಾಪಿಕ್ ಅಂತಂದ್ರೆ ನೆಗೆಟಿವ್ ಎನರ್ಜಿ. ಇವಾಗ ತುಂಬಾ ಜನರಿಗೆ ಈ ಪ್ರಾಬ್ಲಮ್ ಇದೆ, ಕ್ವೆಶನ್ ಮಾರ್ಕ್ ಅನ್ನೋದೇ ಇದೆ ಎಲ್ಲರ ಮನೇಲೂ. ಯಾಕಂತಂದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ, ಹಾಗೆ ಇತ್ತು ಅಂತ ಅಂದ್ರೆ ಅದಕ್ಕೆ ಪರಿಹಾರ ಏನು? ಓಕೆ, ಇಷ್ಟನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನನ್ಗದು ಏನೋ ಒಂದು ಮಾಡ್ಬೇಕಾದ್ರೆ ನನಗೆ ನೆನಪಾಯ್ತು. ಓಕೆ, ಇದನ್ನ ನಾನು ಶೇರ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಜನರಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಇದು. ಅದಂತೂ ನನಗೆ ಗೊತ್ತು. ಸೊ ಹಾಗಾಗಿ ಇದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಓಕೆ. ಸೊ ನೆಗೆಟಿವ್ ಎನರ್ಜಿ ಅನ್ನೋದು ಒಂದು ನಕಾರಾತ್ಮಕ ಶಕ್ತಿ. ಅಂದ್ರೆ ಇವಾಗ ಮನೆಯಲ್ಲಿ ದಾರಿದ್ರ್ಯ ಇದೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ. ಸೊ ಇದು ನೆಗೆಟಿವ್ ಎನರ್ಜಿ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇವಾಗ ಎಲ್ಲರ ಮನೆಯಲ್ಲೂ ನೆಗೆಟಿವ್ ಎನರ್ಜಿ ಇದೆನಾ, ಅಥವಾ ಇದೆ ಅಂತ ನಾವು ಹೆಂಗ್ ತಿಳ್ಕೊಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಿಮಗೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಫೀಲ್ ಆಗ್ತಿರತ್ತೆ. ಹೆಂಗಂತಂದ್ರೆ ಏನು ಕೆಲಸ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಫುಲ್ ಏನು ಲ್ಯಾಕ್ ಆಫ್ ಎನರ್ಜಿ, ನಿಮ್ಗೆ ಎನರ್ಜಿನೇ ಇರೋದಿಲ್ಲ. ನೀವು ಏನೇ ಮಾಡ್ಬೇಕಂತಂದ್ರೂ ನಿಮ್ಗೆ ಎಷ್ಟು ಕಷ್ಟ ಆಗುತ್ತಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅದು ಅನ್ಸೋದು ಇಲ್ಲ, ನೀವು ಮಾಡೋದು ಇಲ್ಲ. ಓಕೆ, ಹಾಗೆ ಅನ್ಕೊಂಡಿರೋ ಕೆಲಸ ಕೂಡ ನೆರವೇರೋದಿಲ್ಲ. ಈ ತರ ಪ್ರಾಬ್ಲಮ್ಸ್ ಬರೋದು ಒಂದು ಸೈನ್, ನೆಗೆಟಿವ್ ಎನರ್ಜಿ ಇರೋದು. ಓಕೆನಾ? ಹಾಗೆ ನಿಮ್ಗೆ ಸಿಕ್ಕಾಪಟ್ಟೆ ತಲೆ ಭಾರ ಆಗೋದು. ಯಾವಾಗ್ಲೂ ತಲೆನೋವು ಬಂದ್ರೆ ಯಾವಾಗೂ ಒಂದ್ಸರಿ 2 ಸರಿ ಟೆನ್ಷನ್ ಆದಾಗ, ತುಂಬಾ ಟಯರ್ಡ್ ಆದಾಗ ಬರ್ಬೇಕು. ಬಟ್ ಯಾವಾಗ್ಲೂ ನಿಮ್ಗೆ ತಲೆ ಭಾರ, ಮೈಕೈ ನೋವು, ಈ ತರ ಸಮಸ್ಯೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಎನರ್ಜಿ ಲಕ್ಷಣನೇ ಅಂತ ಹೇಳ್ಬೋದು. ಓಕೆನಾ? ಬಿಕಾಸ್ ನೆಗೆಟಿವ್ ಎನರ್ಜಿ ಇದ್ರೆ ಲ್ಯಾಕ್ ಆಫ್ ಎನರ್ಜಿ ಇರುತ್ತೆ ನಮ್ಗೆ, ಅದು ಪಾಸಿಟಿವ್ ಎನರ್ಜಿ ಇರೋದಿಲ್ಲ ಅಲ್ವಾ. ಹಾಗಾಗಿ ನಮ್ಗೆ ಎನರ್ಜಿನೇ ಸಿಗೋದಿಲ್ಲ. ನಮ್ಗೆ ಏನ್ ಮಾಡ್ಬೇಕಂದ್ರೂ ಕೂಡ ನಮ್ದು ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಹೆಲ್ತ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್. ಮನೆಯಲ್ಲಿ ಒಬ್ರಿಗೊಂದು ಹೆಲ್ತ್ ಇಶ್ಯೂ ಆದ್ರೆ ಅದು ಹುಷಾರಾಗೋಷ್ಟೊತ್ತಿಗೆ ಮತ್ತೊಬ್ರಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮೇಲಿನ ಮೇಲೆ ಹೆಲ್ತ್ ಇಶ್ಯೂಸ್ ಬರೋದು, ತಲೆ ಭಾರ ಆಗೋದು, ಮೈಕೈ ನೋವು ಬರೋದು, ಇದು ಕೂಡ ಒಂದು ಲಕ್ಷಣ. ಓಕೆ, ನೆಗೆಟಿವ್ ಎನರ್ಜಿ ಇದೆ ಅನ್ನೋದಕ್ಕೆ. ಓಕೆ, ಮತ್ತೆ ತುಂಬಾನೇ ಇರಿಟೇಷನ್ ಫೀಲ್ ಮಾಡ್ಕೊಳ್ತೀರಾ. ಏನೇ ಆದ್ರೂನು, ಏನೇ ಹೇಳ್ಬೇಕಂತಂದ್ರೂ ತುಂಬಾನೇ ಇರಿಟೇಷನ್ ಆಗೋದು, ಓವರ್ ಥಿಂಕಿಂಗ್ ಆಗೋದು, ಈ ರೀತಿ ಎಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಒಂಥರ ಎಮೋಷನಲಿ ಬ್ರೇಕ್ ಡೌನ್ ಆಗ್ಬಿಡ್ತೀರಾ ನೀವು. ಹೆಂಗಂತಂದ್ರೆ ನಿಮ್ಗೆ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಕಂಪ್ಲೀಟ್ಲಿ ಎಮೋಷನಲಿ ನೀವು ಬ್ರೇಕ್ ಡೌನ್ ಆಗ್ಬಿಡ್ತೀರಾ. ಅವಾಗ ನಿಮ್ಗೆ ಏನ್ ಮಾಡ್ಬೇಕು ಅಂತ ತಿಳಿಯೋದಿಲ್ಲ. ಓಕೆ, ಈ ತರ ಮೀನ್ಸ್ ಏನು ಟಾಪಿಕ್ ಇರೋದಿಲ್ಲ ನಿಮ್ಗೆ ಟೆನ್ಷನ್ ಮಾಡ್ಕೊಳ್ಳೋದು, ಎಮೋಷನಲ್ ಆಗೋದಕ್ಕೆ. ಬಟ್ ಆದ್ರೂ ನಿಮ್ಗೆ ಎನರ್ಜಿ ಫುಲ್ ಡೌನ್ ಆದಂಗೆ ಫೀಲ್ ಆಗುತ್ತೆ. ಈ ತರ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಏನಂತಂದ್ರೆ ಮನೆಯಲ್ಲಿ ಫ್ರೀಕ್ವೆಂಟ್ ಆಗಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ. ಬರೀ ಮನೆಯಲ್ಲಿ ಜಗಳ ಜಗಳ ಜಗಳ. ಓಕೆ, ಫ್ರೀಕ್ವೆಂಟ್ ಆಗಿ ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳು ನಡೀತಾನೆ ಇರುತ್ತೆ. ಸೊ ಇದು ಸ್ಟಾಪೇ ಆಗೋದಿಲ್ಲ. ಅದು ಯಾಕೆ ಅಂತಲೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಈ ರೀತಿ ಇದ್ರೂ ಕೂಡ ಇದು ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ತಿಳ್ಕೋಬೇಕು. ಓಕೆ. ಸೊ ಮತ್ತೆ ನೀವೇನಾದರೂ ಮನೆಯಲ್ಲಿ ನಾಯಿ ಬೆಕ್ಕು ಸಾಕಿದ್ರಿ ಅಂತಂದ್ರೆ ಅದು ಯಾವ ರೀತಿ ನಿಮಗೆ ಹೇಳುತ್ತೆ ನೆಗೆಟಿವ್ ಎನರ್ಜಿ ಅಂತ ಇದೆ ಅಂತ ನಾನು ಹೇಳ್ತೀನಿ. ಇವಾಗ ನಾಯಿ ಬೆಕ್ಕು ಇದ್ರೆ ತುಂಬಾ ಅಗ್ರೆಸಿವ್ ಆಗುತ್ತೆ. ಅವಕ್ಕೆ ಒಂಥರ ಕಿರ್ಚಾಡೋದು, ಅಳೋದು, ಕೂಗಾಡೋದು, ಈ ರೀತಿ ಸಿಕ್ಕಾಪಟ್ಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಅವಾಗ ಏನು ಅನ್ಕೋಬೇಕಂದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ತುಂಬಾ ಅಗ್ರೆಸಿವ್ ಆಗ್ತವೆ, ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ ಅವು. ಓಕೆ. ಆ್ಯಂಡ್ ಪ್ಲ್ಯಾಂಟ್ಸ್ ಯಾವ ರೀತಿ ನಿಮಗೆ ತೋರಿಸುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದರೆ, ನೀವು ಎಷ್ಟೇ ಆರೈಕೆ ಮಾಡಿ ಪ್ಲ್ಯಾಂಟ್ಸ್ಗೆ, ನೀವು ಎಷ್ಟೇ ನೀರು ಹಾಕಿದ್ರು, ಎಷ್ಟೇ ಸನ್ಲೈಟಲ್ಲಿ ಅದನ್ನು ಇಟ್ಟರೂ ಕೂಡ ಅದು ಚಿಗುರೋದಿಲ್ಲ, ಹಸಿರು ಆಗೋದಿಲ್ಲ. ಓಕೆ, ಅದು ಫುಲ್ ಒಣಗ್ತಾ ಬರುತ್ತೆ, ಡ್ರೈ ಆಗಿ ಎಲ್ಲ ಎಲೆ ಉದುರೋಗಿ ನೀವು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಈ ರೀತಿ ಆಗುತ್ತೆ. ಸೊ ಇದು ಕೂಡ ಒಂದು ನೆಗೆಟಿವ್ ಎನರ್ಜಿ ಸೈನ್ ಅಂತಲೇ ನಾನು ಹೇಳ್ತೀನಿ. ಓಕೆ, ಇದು ಯಾವುದನ್ನು ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಸುಮ್ಮನೆ ಹೇಳ್ತಾ ಇಲ್ಲ, ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇಲ್ಲ. ಇದು ನನಗಾಗಿರೋಂಥ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ನಾನು ಏನನ್ನ ಸೈನ್ಸ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಹಾಗೆ ಇದರಿಂದ ನಾನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ವ್ಯಾನಿಷ್ ಆಗೋದಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ,
ಸೊ ನನಗಾಗಿರುವಂಥ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಇಷ್ಟು ನಿಮಗೆ ತಿಳ್ಕೊಬೋದು. ನೆಗೆಟಿವ್ ಎನರ್ಜಿ ಇದ್ದರೆ ಏನೆಲ್ಲ ಆಗುತ್ತೆ, ಇದನ್ನೆಲ್ಲ ನೋಡಿ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಓಕೆ, ಇವಾಗ ನೆಗೆಟಿವ್ ಎನರ್ಜಿ ಇದೆ, ಅದಕ್ಕೆ ಏನು ಮಾಡ್ಬೋದು? ಏನಾದರೂ ದೊಡ್ಡ ಪ್ರಾಬ್ಲಮ್ಮಾ, ಅಥವಾ ಮನೆಯಲ್ಲೇ ನಾವೇನಾದರೂ ಪರಿಹಾರ ಮಾಡ್ಕೊಳ್ಬೋದಾ? ಸೊ ಇದು ಕೂಡ ಇದೆ, ಪರಿಹಾರ ಕೂಡ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತೀನಿ. ಫಸ್ಟಿಗೆ ಏನು ಮಾಡಬೇಕು ನೀವು ಅಂತ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮನೆ ಡೋರು ವಿಂಡೋಸು ಓಪನ್ ಇಡಿ. ಓಕೆ, ಅರ್ಲಿ ಮಾರ್ನಿಂಗ್ ಮನೆಯದು ಡೋರು ವಿಂಡೋಸು ಓಪನ್ ಇಡಬೇಕು. ಸೊ ಫ್ರೆಶ್ ಏರ್ ನಿಮ್ಮ ಮನೆ ಒಳಗಡೆ ಎಂಟ್ರ್ ಆಗಬೇಕು. ಆ್ಯಂಡ್ ಏನು ಎಳೆ ಬಿಸಿಲು ಇರುತ್ತೆ, ಅದು ನಿಮ್ಮ ಮನೆ ಬಾಗಿಲ ಮೇಲೆ ಹೊಸ್ಲ ಮೇಲೆ ಬಿದ್ದಾಗ ಅದು ಒಂದು ಪಾಸಿಟಿವ್ ಎನರ್ಜಿ, ಅದೇ ಡಿಫ್ರೆಂಟ್. ಅದು ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತಂದರೆ, ಕಂಪ್ಲೀಟಾಗಿ ನೆಗೆಟಿವ್ ಎನರ್ಜಿನೇ ವ್ಯಾನಿಷ್ ಆಗುತ್ತೆ. ಓಕೆ, ಸೊ ಫಸ್ಟ್ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋದು ಏನಂತಂದರೆ, ಅರ್ಲಿ ಮಾರ್ನಿಂಗ್ ನಿಮ್ಮ ಮನೆಯ ಡೋರ್ ಮತ್ತು ವಿಂಡೋಸು ಕಂಪ್ಲೀಟಾಗಿ ಓಪನ್ ಆಗಿಡಬೇಕು. ಫ್ರೆಶ್ ಏರ್ ಆ್ಯಂಡ್ ಲೈಟ್ ನಿಮ್ಮ ಮನೆಯೇ ಎಂಟ್ರ್ ಆಗಬೇಕು. ಓಕೆ, ಇದು ಒಂದು ಮಾಡೋದ್ರಿಂದ ನಿಮಗೆ ಈ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಸ್ಲೋ ಬೈ ಸ್ಲೋ. ಓಕೆ, ನೆಕ್ಸ್ಟ್ ಇನ್ನೊಂದು ರೆಮಿಡಿ ಏನು ಅಂತ ಅಂದರೆ, ಸ್ವಲ್ಪ ಉಪ್ಪು ತಗೊಳ್ಳಿ. ಉಪ್ಪು ತೊಗೊಂಡ್ಬಿಟ್ಟು ಮನೆ ಅಲ್ಲಲ್ಲಿ ಮೂಲೆಯಲ್ಲಿ ಇಡ್ತಾ ಬನ್ನಿ. ಒಂದೊಂದು ಸ್ವಲ್ಪ ಮೂಟೆ ಅಷ್ಟು ಉಪ್ಪನ್ನ ಮನೆ ಮೂಲೆಯಲ್ಲಿ ಇಡಬೇಕು. ಓಕೆ, ಅದನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರನ ಚೇಂಜ್ ಮಾಡಿ ಆ ಉಪ್ಪನ್ನು. ಸೊ ಕಾರ್ನರ್ಸಲ್ಲಿ ನೀವೇನು ಉಪ್ಪನ್ನು ಪ್ಲೇಸ್ ಮಾಡ್ತೀರಾ, ಅದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದನ್ನು ಮಾಡೋದ್ರಿಂದ ಕೂಡ ನಿಮ್ಮ ಮನೇಲಿರೋವಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಓಕೆ, ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ನಾನು ಮಂತ್ರ ಹೇಳ್ತೀನಿ. ಓಕೆ, ಅದನ್ನು ನೀವು ಡೈಲಿ ಪೂಜೆ ಮಾಡೋವಾಗ ಆಯಿತು, ಸಾಯಂಕಾಲ ದೀಪ ಹಚ್ಚೋವಾಗ ಆಯಿತು, ಇದನ್ನು 21 ಟೈಮ್ಸ್ ನೀವು ಹೇಳೋದ್ರಿಂದ ನಿಮಗೆ ಈ ನೆಗೆಟಿವ್ ಎನರ್ಜಿ ಖಂಡಿತ ಕಡಿಮೆ ಆಗುತ್ತೆ. ಆ್ಯಂಡ್ ಏನೇ ಕೆಲಸ ಆಗೋದಿದ್ರೂ ಕೂಡ ಖಂಡಿತ ಅದು ಕಂಪ್ಲೀಟ್ ಆಗುತ್ತೆ. ಓಕೆ, ಯಾವುದು ಅಂತ ಅಂದರೆ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರನ ನೀವು 21 ಟೈಮ್ಸ್ ಬೆಳಿಗ್ಗೆ ಹಾಗೆ ಈವ್ನಿಂಗು ಡೈಲಿ 2 ಟೈಮ್ಸು ಹೇಳ್ತಾ ಬಂದರೆ ನಿಮಗಿರೋಂಥ, ನಿಮ್ಮ ಮನೆಯಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿ ಖಂಡಿತ ಕಡಿಮೆ ಆಗುತ್ತೆ. ಓಕೆನಾ? ಆ್ಯಂಡ್ ಮತ್ತು ನೀವು ಎಲ್ಲಾದರೂ ಟೆಂಪಲ್ಗೆ ಹೋಗ್ತಾ ಇದ್ದರೆ, ಓಕೆ, ಡಾರ್ಕ್ ಕಲರ್ ಬಟ್ಟೆಗಳನ್ನು ಹಾಕ್ಕೋಬೇಕು. ಓಕೆನಾ? ತುಂಬ ಲೈಟ್ ಕಲರ್ಸ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಟೆಂಪಲಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಓಕೆನಾ? ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗೋದ್ರಿಂದ ನಿಮ್ಮ ಮನೆಯಲ್ಲಿ ಕೂಡ ಪಾಸಿಟಿವಿಟಿ ತುಂಬುತ್ತೆ. ಓಕೆ, ನೀವು ಲೈಟ್ ಕಲರ್ಸ್ನ ಹಾಕ್ಕೊಂಡು ಹೋದರೆ, ಲೈಟ್ ಕಲರ್ಸ್ ಯಾವತ್ತೂ ನೆಗೆಟಿವ್ ಆಯಿತು ಪಾಸಿಟಿವ್ ಆಯಿತು ಅಟ್ರ್ಯಾಕ್ಟ್ ಮಾಡೋದೇ ಇಲ್ಲ. ಇವಾಗ ನೀವು ನೋಡಿರ್ಬೋದು, ಯಾವುದಾದ್ರೂ ಮನೇಲಿ ಎಕ್ಸ್ಪೈರ್ ಆದಾಗ ಸ್ಮಶಾನಕ್ಕೆ ಹೋಗುವಾಗ ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಹೋಗೋದನ್ನು ನೀವು ನೋಡಿರ್ತೀರ, ಹಳೆ ಪದ್ಧತಿ. ಓಕೆ, ಯಾಕೆ ಅಂತಂದರೆ, ಈ ವೈಟ್ ಕಲರ್ ಹಾಕ್ಕೊಂಡ್ರೆ ಇದು ಎನರ್ಜಿನ ಅಬ್ಸಾರ್ಬ್ ಮಾಡೋದೇ ಇಲ್ಲ. ಹಾಗಾಗಿ ನೆಗೆಟಿವ್ ಪ್ಲೇಸಸ್ಗೆ ಹೋಗುವಾಗೆಲ್ಲ ಲೈಟ್ ಕಲರ್ಸ್ನ ಹಾಕ್ಕೊಳ್ಳೋದು. ಸೊ ನೀವಿವಾಗ ಪಾಸಿಟಿವಿಟಿ ಇರುವಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ ಅಂತ ಅಂದರೆ, ಡಾರ್ಕ್ ಕಲರ್ ಕ್ಲೋತ್ಸ್ನ ನೀವು ಹಾಕ್ಕೊಂಡು ಹೋಗೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಮತ್ತು ಫ್ರೆಂಡ್ಸ್, ನಾನು ನಿಮಗೆ ಒಂದು ರಂಗೋಲಿ ತೋರಿಸ್ತೀನಿ, ಅದರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಇದನ್ನು ಕುಬೇರ ರಂಗೋಲಿ ಅಂತ ಕರಿತೀವಿ. ಇದನ್ನು ಮನೆ ಮುಂದೆ ಯಾರು ಓಡಾಡದೇ ಇರೋವಂಥ ಜಾಗದಲ್ಲಿ ಹಾಕಬೇಕು, ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಹಾಕೋಬೋದು. ಇದನ್ನು ಹಾಕೋದ್ರಿಂದ ಒಂದು ಫೈನಾನ್ಷಿಯಲ್ ಕಂಡೀಷನ್ ಸುಧಾರಿಸುತ್ತೆ. ಓಕೆ, ಮತ್ತು ಮನೆಯಲ್ಲಿ ಪಾಸಿಟಿವಿಟಿ ತುಂಬುತ್ತೆ. ಓಕೆನಾ? ಇದನ್ನು ಪೇಪರಲ್ಲಿ ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇದನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಲ್ಲಿ ಕಂಪಲ್ಸರಿ ನೀವು ಇದನ್ನು ಹಾಕ್ತಾ ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದು ನಿಮಗೆ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಓಕೆ,
ಮತ್ತು ಇನ್ನೊಂದು ರೆಮಿಡಿ ಏನಪ್ಪ ಅಂತಂದರೆ ಒಂದು ಮಣ್ಣಿನ ಪಂಕ್ತಿಯನ್ನು ತಗೊಳ್ಬೇಕು. ಓಕೆ, ಅದರಲ್ಲಿ ಪಲಾವ್ ಎಲೆಯನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿ ತಗೋಬೇಕು ಮತ್ತು 5 ಲವಂಗವನ್ನು ತಗೋಬೇಕು. ಸರಿನಾ? 5 ಲವಂಗ ತಗೊಳ್ತಾ ಇದ್ದೀನಿ, 2 ಕರ್ಪೂರ. ಓಕೆ, ಇದು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸುಡಬೇಕು. ಓಕೆ, ಇದನ್ನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಈ ಥರ ದಿನಗಳಲ್ಲಿ ನೀವು ಇದನ್ನು ಸುಡೋದ್ರಿಂದ ಏನಾಗುತ್ತೆ, ನೆಗೆಟಿವ್ ಎನರ್ಜಿನೇ ಸುಟ್ಟಂಗೆ ಇದು. ಸೊ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ ಮನೆ ತುಂಬ. ಓಕೆನಾ? ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಯಾವ ರೀತಿ ರೆಮಿಡೀಸ್ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ನೋಡಿ. ಒಂದು 2-3 ತಿಂಗಳು ಕಂಟಿನ್ಯೂಸ್ಲಿ ಮಾಡ್ತಾ ಇರಿ. ಓಕೆ, ನೋಡ್ತೀರಾ ನೀವೇ ಹೆಂಗೆ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಯಾವ ಥರ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ಎಷ್ಟು ಚೇಂಜಸ್ ನೋಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಸಾಕು, ನಾವು ಅಂದ್ಕೊಂಡಿದ್ದ ಕೆಲಸ ಆರಾಮಾಗಿ ಈಸಿಯಾಗಿ ಆಗೋಗುತ್ತೆ. ಓಕೆನಾ? ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸೊ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.